ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತು ನಮ್ಮ ಟಾಪಿಕ್ ಏನಪ್ಪ ಅಂದರೆ 150cc ಮತ್ತು 160cc ಬೈಕ್ಗಳಲ್ಲಿ ಯಾವುದು ಬೆಸ್ಟ್ ಬೈಕು ಮತ್ತು ಮೈಲೇಜ್ ಏನಿರುತ್ತೆ ನೋಡ್ತಾ ಹೋಗೋಣ. ಸೊ ಬೈಕ್ ತಗೊಳಕ್ಕೆ ಮೊದಲೇ ನಾವು ಇಂಪಾರ್ಟೆಂಟಾಗಿ ಚೆಕ್ ಮಾಡೋದೇನಪ್ಪ ಅಂದರೆ ಮೈಲೇಜ್ ಹೆಂಗಿರುತ್ತೆ, ಸರ್ವಿಸ್ ಚಾರ್ಜ್ ಏನು ಬಿಡುತ್ತೆ ಮತ್ತು ಸ್ಪೇರ್ ಪಾರ್ಟ್ಸ್ ಏನಿರುತ್ತದೆ ಅನ್ನೋದು ಮೇನ್ ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಮೇನ್ ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೊಬಿಡಿ. ಯಾಕೆಂದರೆ ಎಲ್ಲ ಬೈಕೂ ಆಲ್ಮೋಸ್ಟ್ ಎಲ್ಲ ಬೈಕು ಏನಿರುತ್ತೆ 150 ಮತ್ತು 160cc ಬೈಕ್ಗಳು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದೇನೆಂದರೆ ಬೇಸಿಕ್ಕು ಮತ್ತು ಮಿಡಲ್ ವರ್ಷನ್ನು ಟಾಪ್ ಎಂಡು ಈ ವಯಸ್ಸಲ್ಲಿ ಹೋದಾಗ ಒಂದು ಸ್ವಲ್ಪ ಅಮೌಂಟಲ್ಲಿ ಒಂದು 5,000, 10,000, 50,000, 20,000 ಈ ರೇಂಜಿಗೆ ವೇರಿಯೇಷನ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇರೋದಿಲ್ಲ. ಮತ್ತು ಅಪ್ಗ್ರೇಡ್ ವರ್ಷನಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು, ನಾವಿಗೇಷನ್, ಬ್ಲೂಟೂತ್ ಈ ಥರ ಚೇಂಜಸ್ ಸಿಗ್ಬೋದು ನಮಗೆ. ಸೊ ದೆನ್ ನಾವು ಇವಾಗ ಬಜೆಟ್ ವೈಸಲ್ಲಿ ಹೋದಾಗ ಈ ರೇಂಜ್ಗೆ ಒಂದು 50,000, 20,000, 30,000 ಸಮಥಿಂಗಲ್ಲಿ ನಾವು ಅದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಇವಾಗ ಬನ್ನಿ ಯಾವುದು ಬೆಸ್ಟ್ ಬೈಕ್ ಅಂತ ನೋಡ್ತಾ ಹೋಗೋಣ 150 ಮತ್ತು 160cc. ಆಮೇಲೆ ಜೊತೆಗೆ ಯಾವ್ಯಾವುದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ನಾವು ಫಸ್ಟ್ನೇದಾಗಿ ಮೇನಾಗಿ ಯಾವುದಪ್ಪ ನೋಡೋಣ ಅಂದರೆ ಬಜಾಜ್ ಪಲ್ಸರ್ 150 ನೋಡೋಣ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟಿದೆ NS 160 ನೋಡೋದಾಗುತ್ತೆ. ಸೊ ಇವಾಗ ಫಸ್ಟು ನಾವು ಬಜಾಜ್ ಪಲ್ಸರ್ 150 ವೈಸು ಯಾವ ಥರ ಬರುತ್ತೆ, ಎಷ್ಟು ಮೈಲೇಜ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಅದು ಬಂದ್ಬಿಟ್ಟಿದೆ 149cc ಬರುತ್ತೆ. ದೆನ್ 48 ಕಿಲೋಮೀಟ್ರ್ ಟು 50 ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ 13.8 BHP ಬರುತ್ತೆ, 148 kg ಇರುತ್ತೆ. ಸೊ ಇದು 8 ವೈಸಲ್ಲೂ ಹೋಗ್ತಾ ಅಷ್ಟೇ ಒಂದು ರೇಂಜಿಗೆ ಓಕೆ. ಇದು 5.56 ಮತ್ತು 5.7 ಇರೋರೆಲ್ಲ ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಬಜಾಜ್ ಪಲ್ಸರ್ ಸರ್ವಿಸ್ ಚಾರ್ಜ್ ಎಲ್ಲ ಆಲ್ಮೋಸ್ಟ್ 150, 170ವರೆಗೂ ಇರುತ್ತೆ. ಸೊ ಅದನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಮೈಲೇಜ್ ವೈಸ್ ಇದ್ರೂ ಫ್ರೆಂಡ್ಲಿ ಆಗಿದೆ. ಸೊ ಬಜಾಜ್ ಪಲ್ಸರ್ 150 ಪ್ರೆಸೆಂಟ್ ನಾನು ವಿಚಾರಿಸಿರೋ ಪ್ರಕಾರ ಏನಂದರೆ ಅಷ್ಟೊಂದೇನು ಇಶ್ಯೂಗಳು ಜಾಸ್ತಿ ಬರೋದಿಲ್ಲ ಅಂತ ಹೇಳಿದ್ದಾರೆ ಯಾವುದರಲ್ಲಿ, ಪಲ್ಸರ್ 150ಲಿ. ಸೊ NS ಅಲ್ಲಿ ಆಮೇಲೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಸೊ ಅದೊಂದು ರೇಂಜ್ಗೆ ಓಕೆ, ಫ್ರೆಂಡ್ಲಿ ಬಜೆಟ್ ಇದೆ, ಮಿಡಲ್ ಕ್ಲಾಸ್ ಅವ್ರಿಗೂ ತುಂಬ ಯೂಸ್ಫುಲ್ ಆಗಿದೆ. ದೆನ್ ನೆಕ್ಸ್ಟು ನೋಡೋಣ ಯಾವ ಬೈಕು ಬೆಸ್ಟು ಅಂತ ಬನ್ನಿ. ಯಮಹಾ FZ V3 ನೋಡ್ತಾ ಹೋಗೋಣ. ಅದು ಮೈಲೇಜ್ ಬಂದ್ಬಿಟ್ಟಿದ್ದೆ 45 ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು 12.2 BHP ಇರುತ್ತೆ. ಮತ್ತು ವೆಯ್ಟಲ್ಲಿ ಹೋಯ್ತು ಅಂದರೆ 135 kg ವೆಯ್ಟ್ ಸಿಗುತ್ತೆ ನಮಗೆ. ಸೊ ಬಜೆಟ್ ವೈಸ್ ಹೋಯ್ತು ಅಂದ್ರೂ ಇವಾಗ GST ಕಡಿಮೆ ಇರೋದ್ರಿಂದ 1,21,22,000ಗೆಲ್ಲ ಆಲ್ಮೋಸ್ಟ್ ನಮಗೆ ಆನ್ ರೋಡ್ ಸಿಗುತ್ತೆ. ಸೊ ಇದು ಮೈಲೇಜ್ ವೈಸಲ್ಲೂ ಒಂದು ರೇಂಜಿಗೆ ಓಕೆ ಅಂತ ಹೇಳ್ಬೋದು. 45 to 60, 50ವರೆಗೂ ಸಿಗುತ್ತೆ. ನಾವು ಬೈಕ್ ಹೆಂಗೆ ಮೇಂಟೈನ್ ಮಾಡ್ಕೊಳ್ತೀವಿ, ಮೈಲೇಜ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸುಮ್ಮನೆ ಎರಂಬಿರಿ ರಬ ಅಂತ ಓಡಿಸಿದ್ರೆ ಮೈಲೇಜ್ ಸಿಗೋದಿಲ್ಲ ನಮಗೆ. ಒಂದು ಲಿಮಿಟೆಡಲ್ಲಿ ಓಡಿಸಿ ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಸರ್ವಿಸ್ ಕ್ಲೀನಾಗಿ ಅಂದರೆ ಒಂದು ರೇಂಜಿಗೆ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ವೈಸ್ ನೋಡ್ತಾ ಹೋಗೋಣ. ಇದರಲ್ಲಿ ಏನಪ್ಪ ಅಂದರೆ ಯಮಹಾದಲ್ಲೇ ತುಂಬ ವೇರಿಯಂಟ್ಗಳು ಬರುತ್ತೆ. FZ V3, FZ V4, ದೆನ್ ಹೈಬ್ರಿಡು ಈ ಥರ ಬರುತ್ತೆ. ಸೊ ಅದರಲ್ಲೇ ನೆಕ್ಸ್ಟ್ ನೋಡೋಣ ಇನ್ನೊಂದು ಯಾವುದು ಅಂತ, FZX, ಯಮಹಾ FZX. ಇದು ಬಂದುಬಿಟ್ಟಿದ್ದೆ ನಮಗೆ CC ಬಂದು 149cc ಸಿಗುತ್ತೆ ಮತ್ತು 155cc ಸಿಗುತ್ತೆ. ಇದು 48ಇಂದ 50 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು 12.2 BHP ಬರುತ್ತೆ. ಇದು 139 kg ಇರುತ್ತೆ. ಸೊ ಇದೇನಪ್ಪ ಅಂದರೆ ಆರಾಮಾಗಿ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ವೆಯ್ಟ್ಲೆಸ್ ಇದೆ ಅಂತಲೇ ಹೇಳ್ಕೊಬೋದು. ಸೊ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಈ ಗಾಡಿ ನೋಡೋದಕ್ಕೆ ಮಾತ್ರ ಒಳ್ಳೆ ಆನೆ ಗಾತ್ರ ಕಾಣಿಸುತ್ತೆ. ವೆಯ್ಟ್ ವೈಸ್ ಹೋಯ್ತು ಅಂದರೆ ತುಂಬ ಇದಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ. ಮತ್ತು ಇದೆಲ್ಲ ಸ್ಕೂಟಿಗಳ ಥರ ಸಂದಿಲೆಲ್ಲ ನುಗ್ಗಿಸ್ಬಿಡ್ಬೋದು. ಸೊ ಹಂಗೆಲ್ಲ ನುಗ್ಗಿಸೋಕೆ ಹೋಗ್ಬಿಡಿ, ಓಡಿಸ್ಬೇಕಾದ್ರೆ ರೈಡ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಹೋಗಿ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಇದರಲ್ಲಿ 2 ವರ್ಷನ್ ನೋಡ್ಬೋದು ನಾವು, ಓಲ್ಡು ಮತ್ತು ನ್ಯೂ. ಇದರಲ್ಲಿ NS ಮತ್ತು ನೆಕ್ಸ್ಟ್ ಯಾವುದಪ್ಪ ಡಿಸ್ಕಷನ್ ಮಾಡೋಣ ಅಂದರೆ NS ಬಗ್ಗೆನೇ ಮಾತಾಡ್ತಾ ಹೋಗೋಣ. ಸೊ NS 160 ಏನಿದೆ ಅಂದರೆ ಮೈಲೇಜ್ ವೈಸ್ ನೋಡ್ತಾ ಹೋದರೆ ಇದು 140ಇಂದ 145 to 150ವರೆಗೂ ಕೆಲವು ಬೈಕ್ ಬರುತ್ತೆ. 140, 148 ಲಾಸ್ಟ್ ಅಂತ ಹೇಳ್ಬೋದು. ಸೊ ಇದ್ರದ್ದು 8 ವೈಸ್ ನೋಡ್ತಾ ಹೋಗೋಣ ಬನ್ನಿ ಹಿಂಗೇನೆ. ಸೊ ಇದ್ರ ಹೈಟ್ ಬಂದ್ಬಿಟ್ಟು 805 mm ಬರುತ್ತೆ. ದೆನ್ ಗೇರ್ ಬಾಕ್ಸ್ ಬಂದ್ಬಿಟ್ಟಿದೆ 5 ಗೇರ್ ಇರುತ್ತೆ. ಇದಕ್ಕೆ ಮೈಲೇಜು 40ಇಂದ 52ವರೆಗೂ ಎಕ್ಸ್ಪೆಕ್ಟೇಷನ್ ಇಕ್ಕಬೋದು. 12 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಆಗಿರುತ್ತೆ ಮತ್ತು 152 kg ಇರುತ್ತೆ. ಇದು 1,68,000 ಅಮೌಂಟ್ ಇದೆ ಪ್ರೆಸೆಂಟಲ್ಲಿ. ದೆನ್ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಮ್ಯಾಕ್ಸಿಮಮ್ ಪವರು 17. ಸೊ ಇದೇನಪ್ಪ ಅಮೌಂಟ್ ವೈಸಲ್ಲಿ ಅಂತ ಅಂದರೆ ಇದು ಒಂದು
47 to 60ವರೆಗೂ ಸಿಗುತ್ತೆ. ನಾವು ಯಾವ ಥರ ತಗೊಳ್ತೀವಿ ಬೇಸಿಕ್ಕು ಮತ್ತು ಮಿಡಲ್ ಟಾಪ್ ಈ ಥರ ನಾವು ಯಾವ ಬೇಸ್ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟು. ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಏಕೆಂದರೆ ಕೆಲವು ನಾವಿಗೇಷನ್ ಬ್ಲೂಟೂತ್ ಆಪ್ಷನ್ ಬೇಕು ನಮಗೆ ಅಂದಾಗ ಅಮೌಂಟ್ ಜಾಸ್ತಿ ಕೊಡೋದಕ್ಕೆ ರೆಡಿ ಇರಬೇಕು ನಾವು. ಇಲ್ಲ ಸುಮ್ಮನೆ ನಮ್ಮ ನಾರ್ಮಲಾಗಿ ಬೇಕಂದಾಗ ಒಂದು ಸ್ವಲ್ಪ ಫ್ರೆಂಡ್ಲಿ ಅಮೌಂಟಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ಬೈಕು ಬೆಸ್ಟು ಅಂತ ನೋಡ್ತಾ ಹೋಗೋಣ ಬನ್ನಿ. ಹಂಗೇನೆ ಹೋಂಡಾ SB 160 ಏನಿದೆ ನೋಡೋಕೆ ಮಾತ್ರ ಮಸ್ತಾಗಿದೆ ಗಾಡಿ, ಒಳ್ಳೆ ಫ್ಯಾಮಿಲಿ ಗಾಡಿನೇ ಅಂತ ಹೇಳ್ಬೋದು. ಸೊ ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಮತ್ತು ಇನ್ನೇನಪ್ಪ ಅಂದ್ರೆ ಹೋಂಡಾ SB 160 ಸಿಗುತ್ತೆ. ಅದು ಕೂಡ ಒಂದು ರೇಂಜ್ಗೆ ಫ್ರೆಂಡ್ಲಿ ಅಮೌಂಟೇ ಇದೆ ಅಂತ ಹೇಳ್ಕೊಬೋದು. ಜೊತೆಗೆ ಏನಪ್ಪ ಅಂದ್ರೆ ಮೈಲೇಜ್ ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಅದು ಬಂದ್ಬಿಟ್ಟಿದೆ ನಮಗೆ ಆನ್ ರೋಡು 1,40,000-50,000 ಸಿಗುತ್ತೆ. ಸೊ ಅದ್ರ 45,000-50,000ವರೆಗೂ ಆನ್ ರೋಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಜೊತೆಗೆ ಮೈಲೇಜ್ ಬಂತು ಅಂದ್ರೆ 50-55 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಅಪ್ಪಚ್ಚಿ ನೋಡ್ತಾ ಹೋಗೋಣ. ಅಪ್ಪಚ್ಚಿಲಿ ಏನಪ್ಪ ಅಂದರೆ 160 ಸೆಗ್ಮೆಂಟಲ್ಲಿ 160 cc ಅಪ್ಪಚ್ಚಿ ನಮಗೆ ಆಲ್ಮೋಸ್ಟ್ ಜಾಸ್ತಿ ನೋಡ್ಬೋದು. ಸೊ ಅದರಲ್ಲಿ ಯಾವುದು ಅಂದರೆ TVS ಅಪ್ಪಚ್ಚಿ RTR 160 ನಾವು ಚೆಕ್ ಮಾಡ್ತಾ ಹೋಗೋಣ ಏನು ಅಮೌಂಟ್ ಏನು ಪ್ರೈಸಲ್ಲಿ ಸಿಗುತ್ತೆ ಅಂತ. ಯಾಕೆಂದರೆ ಇದು 150 cc ನಮಗೆ ಅಪ್ಪಚ್ಚಿ ಸಿಗುತ್ತೆ. ಸೊ ಬನ್ನಿ ಇವಾಗ ಅದನ್ನ ನೋಡೋಣ. ಇದು ಬಂದ್ಬಿಟ್ಟದೆ ಆನ್ ರೋಡ್ ಪ್ರೈಸು 1,37,000 ಸಿಗುತ್ತೆ ನಮಗೆ. ದೆನ್ ಏನಪ್ಪ ಮೈಲೇಜ್ ಎಲ್ಲ ಹೆಂಗಿರುತ್ತೆ ಅಂದರೆ ಒಂದು ರೇಂಜ್ಗೆ ಚೆನ್ನಾಗಿದೆ. ಇದು ಮೈಲೇಜನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಒಂದು 45 to 50ವರೆಗೂ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ ಶೋರೂಮಲ್ಲಿ. ಸೊ ಅಷ್ಟು ಬರುತ್ತಾ ಇಲ್ವಾ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ. ದೆನ್ ಇದ್ರ ಹೈಟ್ ಬಂದ್ಬಿಟ್ಟು 790 mm ಇರುತ್ತೆ. 12 ಲೀಟರ್ ಪೆಟ್ರೋಲ್ ಟ್ಯಾಂಕು, 5 ಸ್ಪೀಡ್ ಮ್ಯಾನ್ಯುವಲ್ ಇದೆ. 137 kg, ತುಂಬ ವೆಯ್ಟ್ಲೆಸ್ ಥರ ಕಾಣಿಸುತ್ತೆ. ಸೊ 61 ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ದೆನ್ CC ಬಂದ್ಬಿಟ್ಟು 159.7 cc ಇದೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 15.82 BH. ಸೊ ನಾವು ನೆಕ್ಸ್ಟು ಹೀರೋ ಎಕ್ಸ್ಟ್ರೀಮ್ ನೋಡ್ತಾ ಹೋಗೋಣ 160. ಸೊ ಅದೇನಪ್ಪ ಅಂದರೆ ಮೈಲೇಜ್ ವೈಸಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಮ ಫ್ರೆಂಡ್ ಹತ್ರನೂ ಇದೆ. ಸೊ ಅವ್ರ ಹತ್ರ ನಾನು ಕೇಳಿರೋ ಪ್ರಕಾರ ಸೊ ಮೈಲೇಜ್ ಚೆನ್ನಾಗಿದೆ ಬ್ರೋ, ಮೇಂಟೈನ್ ಮಾಡ್ಬೋದು ಆರಾಮಾಗಿ ಅಂತ ಹೇಳ್ತಾನೆ. ಸರ್ವಿಸ್ ಚಾರ್ಜ್ ಕೂಡ ಒಂದು ಸ್ವಲ್ಪ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದು ಏನಿದೆ ಆನ್ ರೋಡ್ ಪ್ರೈಸ್ ನೋಡ್ತಾ ಹೋಗೋಣ ಬನ್ನಿ. ಹಂಗೇನೆ ಬೈಕ್ ನೋಡೋಣ. ಇವಾಗ ಪ್ರೆಸೆಂಟ್ ಇರೋರಲ್ಲಿ ಒಂದು 65 to 170ವರೆಗೂ ಸಿಗುತ್ತೆ. ನಾವು ಯಾವ ವೈಸ್ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೈಲೇಜ್ ವೈಸಲ್ಲಿ ಬಂತು ಅಂದರೆ 45 to 6ವರೆಗೂ ಏನೋ 50ವರೆಗೂ ಮೈಲೇಜ್ ಸಿಗುತ್ತೆ ನಮಗೆ. ಮತ್ತು ಇದು 5 ಸ್ಪೀಡ್ ಮ್ಯಾನ್ಯುವಲ್ ಆಗಿರುತ್ತೆ. 145 kg ಇರುತ್ತೆ. ಬಟ್ ಅಷ್ಟು kg ಇದೆ, ತೂಕ ಇದೆ ಅಂತ ನಮ್ಗೆ ಅನ್ಸೋದಿಲ್ಲ ಯಾವುದೇ ಕಾರಣಕ್ಕೂ. ಅದನ್ನೇನಪ್ಪ ಅಂದರೆ 12 ಲೀಟರ್ ಟ್ಯಾಂಕ್ ಇರುತ್ತೆ ಮತ್ತು 795 mm ಹೈಟ್ ಇರುತ್ತೆ. ಇದನ್ನು ಆರಾಮಾಗಿ 5.5, 6, 7 ಹೈಟ್ ವೈಸ್ ಬರೋರಿಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಈ ಗಾಡಿನ. ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ನಮಗೆ ದೊಡ್ಡ ವೆಹಿಕಲಲ್ಲಿ ಬೇಕು, CC ಜಾಸ್ತಿ ಇರೋದ್ರಲ್ಲಿ ಬೇಕು, ಲಾಂಗೆಲ್ಲ ಹೊಡಿತೀವಿ ಅನ್ನಂಗಿದ್ರೆ ಇದನ್ನು ಮೇಂಟೈನ್ ಮಾಡ್ಬೋದು ಅವರು ಆರಾಮಾಗಿ. ಏನಂದ್ರೆ ಒಂದು ಸ್ವಲ್ಪ ಗಾಡಿ ದೊಡ್ಡದಾಗಿರೋದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಇವಾಗ. ಸೊ ಅಂಥದ್ರಲ್ಲಿ ಇದನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಅದರಲ್ಲಿ ಏನಪ್ಪ ಅಂದರೆ 2-3 ವೇರಿಯಂಟಲ್ಲಿ ಸಿಗುತ್ತೆ. ಸೊ ನಾವು ಯಾವ ಥರ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೈಕು. ನೆಕ್ಸ್ಟು ಹೋಂಡಾ ಹಾರ್ನೆಟ್. ಸೊ ಹೋಂಡಾ ಹಾರ್ನೆಟು ಅಷ್ಟೇ 50 to 55 ಮೈಲೇಜ್ ಬರುತ್ತೆ ಅಂತ ಶೋರೂಮಲ್ಲಿ ಹೇಳ್ತಾರೆ. ಸೊ ಅದ್ರದ್ದು ಅಮೌಂಟ್ ಏನು ಬರುತ್ತೆ, ಪ್ರೈಸ್ ಏನು ಬರುತ್ತೆ ನೋಡ್ತಾ ಹೋಗೋಣ. ಅದು ಹೈಟ್ ವೈಸ್ ಕೂಡ ಅಷ್ಟೇ ತುಂಬ ಸ್ಮಾಲ್ ಹೈಟ್ ಆಗಿದೆ. ಒಳ್ಳೆ ಇರೋರ್ಗು ಯೂಸ್ ಮಾಡ್ಬೋದು ಮತ್ತು ಲೆಂತಿಯಾಗಿರೋರ್ಗು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಬನ್ನಿ ಅದನ್ನು ಹಂಗೆ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಹೈಟ್ ಬಂದು 790 mm ಸಿಗುತ್ತೆ. ವೆಯ್ಟ್ ಬಂದ್ಬಿಟ್ಟು 140 kg ಸಿಗುತ್ತೆ. 12 ಲೀಟರ್ ಟ್ಯಾಂಕ್ ಇರುತ್ತೆ. ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಇರುತ್ತೆ. ಮತ್ತು ಇಂಜಿನ್ ನೋಡ್ತಾ ಹೋದ್ರೆ 160 ಬೈಕ್ ಇದು, ಬಟ್ 162.71 cc ಸಿಗುತ್ತೆ ನಮಗೆ ಇದರಲ್ಲಿ. ದೆನ್ 55 to 60 ಮೈಲೇಜ್ ಅಂತ ಹೇಳ್ತಾರೆ, ಮೇ ಬಿ ಬರ್ಬೋದು ಅನಿಸುತ್ತೆ. ಮತ್ತು ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 110 ಕಿಲೋಮೀಟರ್ ಟಾಪ್ ಸ್ಪೀಡ್ ಇರುತ್ತೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟದೆ 15.04 BHP, ಅಂದರೆ 8,500 RPM ಬರುತ್ತೆ ಇದು. ಸೊ ಇದನ್ನು ಹೋಂಡಾ ಹಾರ್ನೆಟ್ ಏನಿದೆ ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸರ್ವಿಸ್ ಚಾರ್ಜು ಕೂಡ ಫ್ರೆಂಡ್ಲಿ ಆಗಿರುತ್ತೆ. ದೆನ್ ಏನಪ್ಪ ಅಂದರೆ
ಮೈಲೇಜ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ MT-15 ಅದರಲ್ಲಿ ಏನಪ್ಪ ಇವಾಗ 2 ವೇರಿಯಂಟ್ ಸಿಗುತ್ತೆ ನಮಗೆ. ಇನ್ನು 2.0 ವರ್ಷನ್ ಏನು ಬಂದಿದೆ ಇವಾಗ ಅದು ಸ್ವಲ್ಪ ಅಮೌಂಟ್ ವೈಸ್ ಹೋಯ್ತು ಅಂದರೆ 1,80,000 20,000ವರೆಗೂ ಹೋಗುತ್ತೆ. ಯಾಕೆಂದರೆ ಅಡಿಷ್ನಲ್ ನ್ಯಾವಿಗೇಷನ್ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ, ಮತ್ತು ಲೈಟಿಂಗ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂದರೆ ಬೇಸಿಕ್ ವರ್ಷನ್ ಏನು ಬರುತ್ತೆ ಅದು ಹೋಯ್ತು ಅಂದರೆ 2,00,000 2,09,000ವರೆಗೂ ಸಿಗುತ್ತೆ. ಸೊ ಅದಕ್ಕೆ ಇದಕ್ಕೂ ಒಂದು 10,000 12,000 ವೇರಿಯೇಷನ್ ಇರುತ್ತೆ. ಸೊ ಅದು ಮೈಲೇಜ್ ವೈಸ್ ಹೋಯ್ತು ಅಂದರೆ 45ಇಂದ 55ವರೆಗೂ ಬರುತ್ತೆ. ನಮ್ಮ ಫ್ರೆಂಡ್ ಹತ್ರನೇ ಇದೆ, ಹಂಗಾಗಿ ಇದನ್ನು ಓಕೆ ಒಂದು ರೇಂಜ್. ಇದೇನಪ್ಪ ಅಂದರೆ ಫ್ಯಾಮಿಲಿ ಹೋಯ್ತು ಅಂದರೆ ತುಂಬ ಕಷ್ಟ. ಈ ಕಾಲೇಜ್ ಹುಡುಗರು ಮತ್ತು ಇವಾಗ ಬ್ಯಾಚುಲರ್ ಲೈಫಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸ್ಟೈಲಿಶ್ ಆಗಿ ಮಸ್ತ್ ಗಾಡಿ, ಸ್ಪೋರ್ಟ್ಸ್ ಬೈಕ್ಗಳಲ್ಲಿ ಮಸ್ತ್ ಗಾಡಿ ಅಂತ ಹೇಳ್ಬೋದು ಇದನ್ನು. ಈ NS ಪಲ್ಸರು ಇದು ಏನಿದೆ ಮಸ್ತ್ ಸ್ಟೈಲಿಶ್ ಆಗಿರ್ತವೆ, ಮತ್ತು FZ ಆಲ್ಸೋ ಸೇಮ್ ಮಸ್ತ್ ಸ್ಟೈಲಿಶ್ ಆಗಿರ್ತವೆ. ದೆನ್ ಇದ್ರದ್ದು ಸೆಗ್ಮೆಂಟ್ ನೋಡ್ತಾ ಹೋಗೋಣ ಬನ್ನಿ ಹೆಂಗಿದೆ ಅಂತ. ಸೊ ಇದು ಹೈಟ್ ವೈಸ್ ಹೋದ್ರೂ ಅಷ್ಟೇ ಆರಾಮಾಗಿ ಹೈಟ್ ವೈಸಲ್ಲಿ ಯೂಸ್ ಮಾಡ್ಕೊಳ್ಳೋ 5.5 6 ಇರೋರೆಲ್ಲ ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಇದು ಒಂದು ಸ್ವಲ್ಪ ಕುಳ್ಳನೇ ಕಾಣಿಸುತ್ತೆ, ಗಾಡಿ ಲೆಂತಿಯಾಗಿದ್ರೂ ಕುಳ್ಳನೇ ಕಾಣಿಸುತ್ತೆ. ಸೊ ಬಜೆಟ್ ಬಂದ್ಬಿಟ್ಟದ ಸೇಮ್ ಇರುತ್ತೆ. ಇನ್ನೇನಪ್ಪ ಅಂದರೆ ಇದ್ರ ಹೈಟ್ ನೋಡಿದ್ರೆ 810 ಅಂದರೆ 810 mm ಇರುತ್ತೆ, ಮತ್ತು 10 ಲೀಟರ್ ಪೆಟ್ರೋಲ್ ಟ್ಯಾಂಕು ಸಿಕ್ಕಾಪಟ್ಟೆ ಕಡಿಮೆ ಇದೆ. 141 kg ಇದೆ, ಮತ್ತು 6 ಸ್ಪೀಡು ಆರ್ಸ್ ಗೇರ್ ಕೊಟ್ಟಿರ್ತಾನೆ. ಇದಕ್ಕೆ 48ರಿಂದ 50 km ಮೈಲೇಜ್ ಕೊಡಿರುತ್ತೆ. ದೆನ್ 155 cc ಬೈಕ್ ಇದು. ಮತ್ತು ಇದು ಮ್ಯಾಕ್ಸ್ ಟಾರ್ಕ್ ಏನಿದೆ ನೋಡೋಣ. 18.1 bhp 10,000 RPM ಬರುತ್ತೆ, ಮತ್ತು ಅದು ಪವರು. ಸೊ ಫೈನಲ್ ಇವಾಗ ಏನಪ್ಪ ಅಂದರೆ KTM Duke 160 ನೋಡ್ತಾ ಹೋಗೋಣ. ಸೊ ಇದ್ರ ಬಜೆಟ್ ಏನಿರುತ್ತೆ ಮತ್ತು ಮೈಲೇಜ್ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಕ್ಕಳಕ್ಕೆ ಹೋಗಬೇಡಿ. ಇದರಲ್ಲಿ ಜಾಸ್ತಿ ನಾವು ಮೈಲೇಜ್ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡ್ರೂ ಬರೋದಿಲ್ಲ, ಅಷ್ಟೊಂದು ನಾವು ನೋಡೋದಕ್ಕಾಗೋದಿಲ್ಲ. ಬಜೆಟಲ್ಲಿ ಬಂದ್ಬಿಟ್ಟಿದೆ 7,20,000ವರೆಗೂ ಸಿಗುತ್ತೆ. ಯಾಕೆಂದರೆ ಇವಾಗ GST ಕಡಿಮೆ ಆಗಿರೋದ್ರಿಂದ ಬಜೆಟ್ ಕೂಡ ಕಡಿಮೆ ಆಗಿದೆ ಸ್ವಲ್ಪ. ಸೊ ಜೊತೆಗೆ ಅದು ಹೈಟ್ ವೈಸ್ ಬಂದ್ಬಿಟ್ಟಿದೆ ಆರಾಮಾಗಿ 5.5 5.6 ಇರೋರೆಲ್ಲ ಮೇಂಟೈನ್ ಮಾಡ್ಬೋದು, ತೊಂದರೆ ಇಲ್ಲ. ಯಾಕೆಂದರೆ ಅದು ಗಾಡಿ ನೋಡೋಕೆ ದೊಡ್ಡದಾಗಿ ಕಂಡ್ರೂ ಸೀಟ್ ವೈಸಲ್ಲಿ ಹೋಯ್ತಾ ಕುಳ್ಳೇ ಇದೆ. ಜೊತೆಗೆ ಸರ್ವಿಸ್ ಚಾರ್ಜ್ ಅಂತೂ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಒಂದು ರೇಂಜ್ಗೆ ಮೇಂಟೈನ್ ಮಾಡ್ತೀನಿ, ನನಗೆ ಬೈಕ್ ಬೇಕೇ ಬೇಕು ಗುರು, ಕ್ರೇಜ್ ಇದೆ ಡ್ಯೂಕ್ ಅನ್ನೋರು ತಗೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಇದು ಸ್ಟೈಲಿಶಲ್ಲಿ ಎಲ್ಲ ನೋಡೋದಕ್ಕೆ ಚಿಂದಿ ಗಾಡಿ ಮಸ್ತಾಗಿದೆ. ಸೊ ಇವಾಗ ಸ್ವಲ್ಪ ರೀಸೆಂಟಾಗಿ ಚಪ್ರಿ ಗಾಡಿ ಮಾಡ್ತಾ ಇದ್ದಾರೆ ಅದನ್ನು. ಸೊ ಬಂದಾಗ ಸ್ಪೋರ್ಟ್ಸ್ ಬೈಕಲ್ಲಿ ಫುಲ್ಲು ಆವಳಿ ಇಕ್ಕಿ ಗೂಳಿ ಥರ ನುಗ್ಗಿದ್ದು, ಇವಾಗ ಅದು ಚಪ್ರಿ ಗಾಡಿ ಅಂದ್ಬಿಟ್ಟು ಚಪ್ರಿ ಗಾಡಿ ಮಾಡ್ತಾಯಿದ್ದಾರೆ. ಸೊ ತೊಂದರೆ ಇಲ್ಲ, ನೋಡಿ ತಗೊಳ್ಳಿ. ಸುಮ್ಮನೆ ತಮಾಷೆ ಹೇಳಿದ್ದು ಚಪ್ರಿ ಅಂದ್ಬಿಟ್ರು ಅಂತ ಡ್ಯೂಕರ್ ಯಾರು ಬೈಕ ಬೇಡಪ್ಪ. ಮತ್ತು ಇದು ಇಂಜಿನ್ ಬಂದ್ಬಿಟ್ಟು 164.2 cc ಸಿಗುತ್ತೆ, 36-37 km ಮೈಲೇಜ್ ಅಂತ ಹೇಳ್ತಾರೆ. 6 ಸ್ಪೀಡು ಸಿಗುತ್ತೆ ನಮಗೆ, 6 ಗೇರ್ ಸಿಗುತ್ತೆ, 147 kg ಮತ್ತು 10 ಲೀಟರ್ ಪೆಟ್ರೋಲ್ ಟ್ಯಾಂಕು, 815 mm ಹೈಟು. ಟಾರ್ಕ್ ಬಂದ್ಬಿಟ್ಟು 18.73 bhp ಮ್ಯಾಕ್ಸ್ ಪವರು, 9,500 RPM ಸಿಗುತ್ತೆ ನಮಗೆ. ಸೊ ಫೈನಲ್ ಆಗಿ ನಾವು Yamaha R15 ನೋಡೋಣ. ಸೊ ಇದೇನಪ್ಪ ಅಂದರೆ ಮೈಲೇಜು 145 to 50. ನಮ್ಮ ಫ್ರೆಂಡ್ ಒಬ್ಬ ಹೇಳಿರೋ ಪ್ರಕಾರ 55ವರೆಗೂ ಬರುತ್ತೆ ಬ್ರೋ ಅಂತ ಹೇಳಿದ್ದಾನೆ. ಗಾಡಿ ಕಟ್ಟಕ್ಕೂ ಅದಕ್ಕೂ ಬರುತ್ತೆ ಇಲ್ವಾ ಅನ್ನೋದೇ ಡೌಟು. ಜೊತೆಗೆ ಅದು ಅಮೌಂಟ್ ವೈಸ್ ನೋಡ್ತಾ ಹೋಗೋಣ ಬನ್ನಿ. ಸೊ 7,15,20ರಿಂದ 7,15,16ರಿಂದ ಹಿಡಿದು 25ವರೆಗೂ ಇದೆ, 30 ಗಂಟೆ ಇದೆ. ನಾವು ಯಾವ ಥರ ತಗೊಳ್ತೀವಿ, ಟಾಪ್ ವರ್ಷನ್ ಮಿಡಲ್ ವರ್ಷನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟು. ಸೊ ಅದು ಓಕೆ ಒಂದು ರೇಂಜಿಗೆ. ಜೊತೆಗೆ ಇನ್ನೇನಂದರೆ ಸ್ಟೈಲ್ ಮಾಡೋದಕ್ಕಂತ ಮಸ್ತ್ ಗಾಡಿ, ಫ್ಯಾಮಿಲಿಗೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಲವರ್ಸ್ಗಳಿಗೆ ಕಂಫರ್ಟ್ ಆಗುತ್ತೆ. ದೆನ್ ಏನಪ್ಪ ಅಂದರೆ ಹೈಟ್ ವೈಸ್ ಹೋಯ್ತು ಅಂದರೆ ಗಾಡಿ ನೋಡೋಕೆ ಮಾತ್ರ ಲಾಂಗ್ ಇದೆ, ಆರಾಮಾಗಿ ಕುಳ್ಳ ಇರೋರು ಓಡಿಸ್ಕೊಳ್ಬೋದು. ಹಂಗಂದ್ಬಿಟ್ಟು ಕುಳ್ಳ ಇರೋರು ತಗೊಂಡು ಎಲ್ಲ ಬಿದ್ದು ನನ್ನ ಮೇಲೆ ಹೇಳಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವುಗಳಲ್ಲಿ ಯಾವುದು ಬೆಸ್ಟ್ ಬೈಕು ಅಂತ ನಿಮಗೆ ಹತ್ರ ಯಾವುದಾದ್ರೂ ಈ ಸೆಗ್ಮೆಂಟಲ್ಲಿ ಇತ್ತು, ಇದು ಈ ರೇಂಜಿಗೆ ಮೈಲೇಜ್ ಕೊಡ್ತಿದ್ದೆ ಅನ್ನೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡ್ತಾ ಹೋಗಿ. ಸೊ ಇದರಲ್ಲಿ ನಾವು ಯಾವುದಪ್ಪ ಬೆಸ್ಟ್ ಬೈಕು ಒಂದು ರೇಂಜ್ಗೆ ಅಂತ ಹೇಳ್ತಾ ಹೋದರೆ Honda Hornet ಓಕೆ ಒಂದು ರೇಂಜಿಗೆ, ಮೈಲೇಜು ಸರ್ವಿಸಲ್ಲಿ ಎಲ್ಲದರಲ್ಲೂ. ಜೊತೆಗೆ ಬಂದ್ಬಿಟ್ಟು FZ ಓಕೆ ಒಂದು ರೇಂಜಿಗೆ. ಮತ್ತು MT ಏನಪ್ಪ ಅಂದರೆ ಫ್ಯಾಮಿಲಿ ಹೋಗೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಅದು ಮೈಲೇಜ್ ವೈಸಲ್ಲಿ ಮತ್ತು ಫಾಲ್ಟ್ ಅಷ್ಟೊಂದೇನು ಬರೋದಿಲ್ಲ, ಸ್ಪೇರ್ ಬರೋದಿಲ್ಲ, ಅದನ್ನು ಓಕೆ ಅಂತ ಹೇಳ್ಬೋದು.
ಇನ್ನು ಡ್ಯೂಕ್ ಇವೆಲ್ಲ ಒಂದು ಸ್ವಲ್ಪ ರಿಸ್ಕಿ ಇದೆ. ಸೊ ನಮಗೇನು ಇಲ್ಲಪ್ಪ ಸ್ಟೈಲ್ ಮಾಡಬೇಕು ಅಂದರೆ ಅದನ್ನು ತಗೊಂಡು ಆರಾಮಾಗಿ ಪರ್ಚೇಸ್ ಮಾಡಿ ಸ್ಟೈಲ್ ಮಾಡಿ, ತೊಂದರೆ ಇಲ್ಲ. ಮತ್ತು R15 ಎಲ್ಲ ಅಷ್ಟೇ. ಸೊ ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಸೊ ಬೈಕ್ಗಳು ತಗೊಳ್ಳೋಕೆ ಮೊದಲೇ ಒಂದು ಸ್ವಲ್ಪ ಫ್ರೆಂಡ್ಲಿ ಅಮೌಂಟ್ ಇರುತ್ತಾ ಇಲ್ವಾ, ಯಾವ ಥರ ಇದೆ ಏನೋ ಅನ್ನೋದನ್ನ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಯಾವುದಾದ್ರೂ ಬೈಕ್ಗಳ ಬಗ್ಗೆ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ವಿಡಿಯೋ ಮಾಡ್ತಾ ಹೋಗ್ತಿರ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫಾರ್ ದ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್ ಬಾಯ್.